ಆಕೆ ನೆಲದ ಮೇಲೆ ಬಿದ್ದು ಬಿಟ್ಲು. ಕೃಷ್ಣನ ಕಟು ನುಡಿಗಳು ಆಕೆಯ ಹೃದಯವನ್ನು ನೋಯಿಸಿದ್ದವು. ಧಾರಾಕಾರವಾಗಿ ಕಣ್ಣಿನ ನೀರು ಆಕೆಯ ಕಣ್ಣಿನಿಂದ ಸುರಿಲಿಕ್ಕೆ ಪ್ರಾರಂಭ ಆಗಿತ್ತು. ಕೃಷ್ಣ ತನ್ನ ಚತುರ್ಭುಜಗಳಿಂದ ಆಕೆಯನ್ನು ಮೇಲೆತ್ತಿ, ಸಂಸಾರದಲ್ಲಿ ಮಗ್ನರಾದಂತಹ ಯಾವ ಗೃಹಸ್ಥ ಪುರುಷರಿದ್ದಾರೆ, ಸಂಸಾರದ ನಾನಾ ಥರದ ಕಷ್ಟ ಕೋಟಲೆಗಳಿಂದ ಅವರು ತೊಂದರೆಗೊಳಗಾಗಿರ್ತಾರೆ, ಅಂಥವರಿಗೆ ಇದೊಂದು ವಿನೋದ ಅನ್ನುವಂಥ ಜನರಿಗೆ ದೊರೆಯಬೇಕಾದಂಥ ಶಿಕ್ಷಣ ಏನಿದೆ ಅದನ್ನ ದೊರಕಿಸಿಕೊಡ್ಲಿಕ್ಕಾಗಿ ನಾನು ನಿನಗೆ ಈ ರೀತಿಯಾಗಿ ಮಾತನಾಡಿದ್ದೇನೆ ಹೊರತು ನಿನಗೆ ನನ್ನಲ್ಲಿರುವಂಥ ಪ್ರೇಮ ಉಳಿದೆಲ್ಲವರನ್ನು ಕೂಡ ಬಿಟ್ಟು ನೀನು ನನ್ನನ್ನು ಸ್ವೀಕಾರ ಮಾಡಿದ ಬಗೆ ಏನಿದೆ ಅದೆಲ್ಲವೂ ಕೂಡ ನನಗೆ ನಿಶ್ಚಲವಾಗಿ ಗೊತ್ತಿದೆ ಅಂತ ಹೇಳಿ ಕೃಷ್ಣ ಆಕೆಗೆ ಸಮಾಧಾನ ಮಾಡಿದ ಅನ್ನುವ ಕಥೆಯು ಕೂಡ ಕೃಷ್ಣ ಮತ್ತು ರುಕ್ಮಿಣಿಯರ ಪ್ರಣಯ ಕಲಹದ ಕಥೆ. ಅದು ಭಾಗವತದ ದಶಮಸ್ಕಂದದಲ್ಲಿದೆ. ಅದಾದ ಬಳಿಕ ಸುಭದ್ರೆಯ ವಿವಾಹ ಅರ್ಜುನನ ಜೊತೆಗೆ ಆಗಿದ್ದು ಅದನ್ನ ಭಾಗವತದಲ್ಲಿದ್ದಂತೆ ಹೇಳಿದ್ದೇನೆ. ರುಕ್ಮಿಯ ವಧ ಆದಂಥ ಘಟನೆ, ಬಲರಾಮನ ಮಹತ್ವ, ಆತ ತೋರಿಸಿದಂಥ ಪರಾಕ್ರಮ, ಅದನ್ನೆಲ್ಲವನ್ನು ಕೂಡ ಹೇಳಿದ್ದೇನೆ. ಷಟ್ಪುರರು ಅನ್ನುವಂತಹ ರಾಕ್ಷಸರ ವಧೆಯ ಕಥೆಯಲ್ಲಿ ಬಂದಿದೆ. ಕೃಷ್ಣ, ಬಲರಾಮ ಇವರೆಲ್ಲರೂ ಸೇರಿ ತಮ್ಮ ಅಪಾರ ಸಂಖ್ಯೆಯ ಯಾದವರ ಬಳಗವನ್ನ ತೆಗೆದುಕೊಂಡು ಜಲಕ್ರೀಡೆ ಆಡಿದಂತಹ ವರ್ಣನೆ ಇದೆ. ಅದರ ಮುಂದೆ ಇರುವಂತ ಕಥೆ ಅಂದ್ರೆ ಪ್ರಭಾವತಿಯ ಕಥೆ. ಪ್ರದ್ಯುಮ್ನ ಪ್ರಭಾವತಿಯನ್ನ ಮದುವೆಯಾಗಿದ್ದಂಥ ಕಥೆ ಇದೆ. ಪ್ರಭಾವತಿಯ ಪರಿಣಯದ ಕಥೆ ಇದೆ. ಕೃಷ್ಣನ ಅಸಂಖ್ಯಾತವಾದಂತಹ ಯಾದವ ಪರಿವಾರ ಏನಿತ್ತು ಆ ಪರಿವಾರದ ವರ್ಣನೆ ಅಲ್ಲಿ ಬಂದಿದೆ. ಆನ್ನಿಕ ಸ್ತೋತ್ರ ಎಂಬುದಾಗಿ ಒಂದು ಪವಿತ್ರವಾದಂತಹ ಸ್ತೋತ್ರ. ಬಲರಾಮ ಅದನ್ನ ಪ್ರದ್ಯುಮ್ನನಿಗೆ ಉಪದೇಶ ಮಾಡಿದ್ದಿದೆ. ಎಲ್ಲ ದಿಕ್ಕುಗಳು, ಎಲ್ಲ ಶಕ್ತಿ ದೇವತೆಗಳು, ಜಗತ್ತಿನಲ್ಲಿರುವಂತಹ ಎಲ್ಲ ತರದ ಶಕ್ತಿಗಳ ವರ್ಣನೆ ಅಲ್ಲಿದೆ. ಅದರ ಮುಂದೆ ಬಂದಂತ ಘಟನೆ ಅಂದ್ರೆ ಹೆಮಂತ ಪಂಚಕ ಅನ್ನುವಂಥ ಕ್ಷೇತ್ರದಲ್ಲಿ ಗ್ರಹಣ, ಅಮಾವಾಸ್ಯ ದಿವಸ ಏನು ಗ್ರಹಣ ಆಗಿತ್ತು, ಆ ಗ್ರಹಣದ ಸಂದರ್ಭದಲ್ಲಿ ಯಾದವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ರು. ಅದೇ ಸಂದರ್ಭದಲ್ಲಿ ನಂದಗೋಪ ಮೊದಲಾದಂತಹ ಗೋಪಾಲಕರು ಕೂಡ ಅಲ್ಲಿ ಬಂದಿದ್ರು. ದೀರ್ಘಕಾಲದ ನಂತರ ಆ ಯಾದವರಿಗೂ ಮತ್ತು ಗೋಪಾಲಕರಿಗೂ ಭೇಟಿಯಾಗಿದ್ದಂತಹ ಕಥೆಯ ವರ್ಣನೆಯನ್ನ ಭಾಗವತಕ್ಕನುಸಾರವಾಗಿ ನಾವು ಆವಾಗ ನೋಡಿದೆವು. ವಸುದೇವ ಮಾಡಿದಂತಹ ಒಂದು ಸುದೀರ್ಘವಾದಂತಹ ಯಜ್ಞ, ತಾತ್ಪರ್ಯ ನಿರ್ಣಯ ಮತ್ತು ಭಾಗವತದ ಹಿನ್ನೆಲೆಯಲ್ಲಿ ಅದನ್ನು ನಾವು ಗಮನಿಸಿದ್ದೇವೆ. ಶ್ರುತದೇವ ಅನ್ನುವಂಥ ಒಬ್ಬ ಬ್ರಾಹ್ಮಣ ಮಿಥಿಲಾನಗರಕ್ಕೆ ಒಂದೇ ಸಮಯಕ್ಕೆ ಕೃಷ್ಣ ತನ್ನ ಭಕ್ತರಾದಂತಹ ಒಬ್ಬ ರಾಜ ಮತ್ತು ಶ್ರುತದೇವ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಅವರ ಬಳಿಗೆ ಹೋಗಿ ಏಕಕಾಲದಲ್ಲಿ ಅವರ ಸೇವೆಯನ್ನು ಸ್ವೀಕಾರ ಮಾಡಿದಂಥ ಕಥೆಯು ಕೂಡ ಭಾಗವತದಲ್ಲಿ ಬಂದಿದೆ. ಅದನ್ನ ನಾವು ನೋಡಿದ್ದೇವೆ. ಅದಾದ ಬಳಿಕ ಇರುವಂತಹ ಕಥೆ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತ ಹರಿವಂಶ ಎಲ್ಲ ಕಡೆ ಬಂದಿರುವಂತೆ ಅರ್ಜುನನ ಗರ್ವಭಂಗದ ಕಥೆ. ಬ್ರಾಹ್ಮಣನ ಒಬ್ಬನ ಮಕ್ಕಳು ಹುಟ್ಟಿದ ಕೂಡಲೇ ತೀರಿ ಹೋಗ್ತಾ ಇದ್ರು. ಅಂಥವರನ್ನ ರಕ್ಷಣೆ ಮಾಡಲಿಕ್ಕೆ ಅರ್ಜುನನಿಗೆ ಆಗಲಿಲ್ಲ. ಆ ಅರ್ಜುನನ ಗರ್ವಭಂಗದ ಕಥೆ ಅಲ್ಲಿ ಬಂದಿದೆ. ರಾಜಸೂಯ ಯಾಗದ ಕಥೆ ಅಲ್ಲಿ ಬಂದಿದೆ ಒಂದು ಕಡೆ. ರಾಜಸೂಯ ಯಾಗದ ಮಹತ್ವ, ಧರ್ಮರಾಜನ ಮೂಲಕ ರಾಜಸೂಯ ಯಾಗವನ್ನು ಮಾಡಿಸಿ ಕೃಷ್ಣ ತನ್ನ ಮತ್ತು ಯಾದವ ಕುಲದ ಶತ್ರುವಾದಂತಹ ಜರಾಸಂಧನನ್ನ ತನ್ನ ಭಕ್ತಾಗ್ರೇಸರನಾದಂತಹ ಭೀಮಸೇನನ ಮೂಲಕ ಸಂಹಾರ ಮಾಡಿಸಿದಂತಹ ಕಥೆಯನ್ನ ನಾವು ನೋಡಿದೆವು. ಆ ರಾಜಸೂಯ ಯಾಗದಲ್ಲೇ ಶಿಶುಪಾಲನ ವಧೆಯ ಕಥೆಯನ್ನು ನೋಡಿದ್ದೇವೆ. ಮೃಗ ಅನ್ನುವಂಥ ಒಬ್ಬ ರಾಜ, ಆ ರಾಜ ತಾನು ನಿತ್ಯ ಗೋದಾನ ಮಾಡ್ತಿದ್ದ. ಗೋದಾನ ಮಾಡುವಾಗ ಅಚಾತುರ್ಯದಿಂದ ಬೇರೊಬ್ಬ ಬ್ರಾಹ್ಮಣನ ಗೋವುಗಳು ಆತನ ಕೊಟ್ಟಿಗೆಯಲ್ಲಿ ಸೇರಿದ್ದವು. ತನ್ನದಲ್ಲದೇ ಇದ್ದಂತಹ ಗೋವನ್ನು ದಾನ ಮಾಡಿದ್ರ ಮೂಲಕವಾಗಿ ಆತನಿಗೇನು ತೊಂದರೆ ಆಗಿತ್ತು ಅನ್ನೋದನ್ನ ಮೃಗ ಅನ್ನುವಂಥ ರಾಜನ ಕಥೆಯಲ್ಲಿ ನಾವು ನೋಡಿದ್ದೆವು. ಅದಾದ ಬಳಿಕ ಇರುವಂಥ ಕಥೆ ಅಂದ್ರೆ ಸುಧಾಮನ ಕಥೆ. ಕೃಷ್ಣನ ಬಾಲ್ಯ ಸ್ನೇಹಿತನಾದಂತಹ ಸುಧಾಮ ಅನ್ನುವಂಥವನು ಬಹಳ ಬಡವನಾಗಿದ್ದ.
ಆತನ ಪತ್ನಿ ಆತನನ್ನ ಹುರಿದುಂಬಿಸಿದಳು. ಕೃಷ್ಣನ ಬಳಿಗೆ ಹೋಗಿ ಸಂಪತ್ತನ್ನ ಸ್ವೀಕಾರ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಆತ ಕೃಷ್ಣನ ಬಳಿಗೆ ಬಂದು ಆತನ ಎದುರಿಗೆ ತನ್ನ ಕೋರಿಕೆಯನ್ನ ಮುಕ್ತ ಮನಸ್ಸಿನಿಂದ ಹೇಳಿಕೊಳ್ಳಲಾಗದೆ ಸಂಕೋಚದಿಂದ ತನ್ನ ಊರಿಗೆ ಮರಳಿದ್ದ. ಊರಿಗೆ ಮರಳುವ ಹೊತ್ತಿಗೆ ಕೃಷ್ಣನ ಅನುಗ್ರಹದಿಂದ ಸಕಲ ಸಂಪತ್ತು ಕೂಡ ಆತನ ಅಧೀನವಾಗಿತ್ತು. ಆ ಕಥೆಯನ್ನು ಸುಧಾಮಣಿ ಚರಿತ್ರೆಯಲ್ಲಿ ನಾವು ನೋಡಿದೆವು. ಅದಾದ ಮುಂದೆ ಇರುವಂತ ಕಥೆ ಅಂದ್ರೆ ಕೃಷ್ಣ ಕೈಲಾಸ ಯಾತ್ರೆ ಮಾಡಿದ ಕಥೆ. ಕೈಲಾಸ ಯಾತ್ರೆ ಮಾಡಿದ ಕಥೆ ಅಲ್ಲಿ ಘಂಟಾಕರಣ ಅನ್ನುವಂಥ ಕೆಲವು ಪಿಶಾಚಿಗಳ ಕಥೆ, ಆ ಪಿಶಾಚಿಗಳ ಹಿನ್ನೆಲೆ, ಅವುಗಳ ಭಕ್ತಿ ಮತ್ತು ಆ ಪಿಶಾಚಿಗಳು ಸದ್ಗತಿಯನ್ನು ಪಡೆದುಕೊಂಡಂತ ಕಥೆಯನ್ನ ಆ ಸಂದರ್ಭದಲ್ಲಿ ನಾವು ನೋಡಿದೆವು. ಅದೇ ಸಂದರ್ಭದಲ್ಲಿ ಹರಿಹರ ಸ್ತೋತ್ರ ಅನ್ನುವಂಥ ಒಂದು ಸ್ತೋತ್ರ ಬಂದಿತ್ತು. ಹರಿಹರ ಸ್ತೋತ್ರ ಹರಿ ಮತ್ತು ಹರ ಇವರಿಬ್ಬರ ನಡುವಿನ ಐಕ್ಯವನ್ನು ಹೇಳುವಂತ ಸ್ತೋತ್ರ ಏನಿದೆ ಅದು ಹರಿವಂಶದಲ್ಲಿ 2 ಬಾರಿ ಬಂದದ್ದಿದೆ. ಹರಿವಂಶದ ಮಹತ್ವದ ಶ್ರವಣವನ್ನು ಮಾಡುವಾಗಲೇ ಹರಿವಂಶ ಗ್ರಂಥವು ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ್ತ ರೂಪ ಅನ್ನುವಂಥ ಕಥೆಯನ್ನು ನಾವು ನೋಡಿದ್ವಿ. ಹರಿಹರ ಸ್ತೋತ್ರದ ಅಂತರಂಗ ಯಾವ ರೀತಿಯಾಗಿ ತತ್ವದ ರಹಸ್ಯವನ್ನು ತಿಳ್ಕೊಳ್ಬೇಕು ಅನ್ನೋದನ್ನ ಅಲ್ಲಿ ನಾವು ಗಮನಿಸಿದ್ದೆವು. ಪೌಂಡ್ರಕ ವಾಸುದೇವ ಅಂತನವನೊಬ್ಬ, ಈತ ಕೂಡ ಕೃಷ್ಣನಿಗೆ ಸಹೋದರ ಆಗಬೇಕು. ಕೃಷ್ಣನ ತಂದೆಯೇ ಆದಂತಹ ವಸುದೇವನೇ ಈತನಿಗೂ ಕೂಡ ತಂದೆ. ಹಾಗಾಗಿ ಕೃಷ್ಣ ವಾಸುದೇವ ಅಂತ ಹೇಗೆ ಕರೆಸ್ಕೊತಿದ್ದ ನಾವು ವಸುದೇವನ ಮಗ ಆದ್ದರಿಂದ ಈ ಪೌಂಡ್ರಕ ವಾಸುದೇವನು ಕೂಡ ವಾಸುದೇವನೇ ಆಗಿದ್ದ, ಯಾಕಂದ್ರೆ ವಸುದೇವನ ಮಗ ಆದ್ದರಿಂದ. ಕೃಷ್ಣ ಶಂಖಚಕ್ರ ಗದಾಧಾರಿಯಾಗಿರುವಂತೆ ತಾನೂ ಕೂಡ ಅದೆಲ್ಲ ಕೃಷ್ಣನ ಲಾಂಛನಗಳನ್ನು ತಾನೂ ಕೂಡ ಧರಿಸಬೇಕು ಅನ್ನುವ ಭ್ರಮೆಯಿಂದ ಎದೆಗೆ ಕೃಷ್ಣನ ಎದೆಯಲ್ಲಿ ಸ್ವಾಭಾವಿಕವಾದಂತಹ ಶ್ರೀವತ್ಸ ಅನ್ನುವಂಥ ಚಿಹ್ನೆ ಇದೆ. ಈತ ತನ್ನ ಎದೆಯನ್ನು ಸುಟ್ಟುಕೊಂಡು ತಾನು ಶ್ರೀವತ್ಸ ಅನ್ನುವ ಲಾಂಛನವನ್ನು ಧರಿಸಿಕೊಂಡಿದ್ದ. ಕೃತಕವಾದಂತಹ 2 ಕೈಗಳನ್ನು ಜೋಡಿಸಿಕೊಂಡಿದ್ದ. ಈ ಕೃತಕವಾದಂತಹ ಬಂಗಾರದ ಗರುಡ ಪಕ್ಷಿಯ ಮೇಲೆ ಅದು ಸಂಚಾರ ಮಾಡ್ತಿದ್ದ. ಅಂಥವನನ್ನು ಕೃಷ್ಣ ವಧೆ ಮಾಡಿದಂಥ ಕಥೆಯನ್ನ ನಾವು ನೋಡಿದೆವು. ಆ ಮುಂದೆ ಇರುವಂತ ಕಥೆ ಅಂದ್ರೆ ಹಂಸ ಡಿಬಿಕರು ಅನ್ನುವಂಥ 2 ಸಹೋದರರು. ಅವರು ತಮ್ಮ ಒಬ್ಬ ಸ್ನೇಹಿತನಾದಂತಹ ಬ್ರಾಹ್ಮಣನನ್ನ ಕೃಷ್ಣನ ಕಡೆಯಿಂದ ಹರ ತೆಗೆದುಕೊಂಡು ಬಾ, ಕೃಷ್ಣನ ಕಡೆಯಿಂದ ಟ್ಯಾಕ್ಸ್ ತೆಗೆದುಕೊಂಡು ಬಾ, ನಮ್ಮ ತಂದೆ ಯಜ್ಞ ಮಾಡುವವನಿದ್ದಾನೆ, ಅದಕ್ಕಾಗಿ ಕೃಷ್ಣನ ಕಡೆಯಿಂದ ಟ್ಯಾಕ್ಸ್ ತೆಗೆದುಕೊಂಡು ಬಾ ಅಂತ ತಮ್ಮ ಸ್ನೇಹಿತನಾದಂತಹ ಒಬ್ಬ ಬ್ರಾಹ್ಮಣನನ್ನು ಕಳಿಸಿದ ಕಥೆ ಇದೆ. ಅವರು ದೂರ್ವಾಸ ಋಷಿಗೆ ಅವಮಾನ ಮಾಡಿದ್ರು. ಜರಾಸಂಧನ ಶಿಷ್ಯರವರಿದ್ರು. ಅಂತ ದುರಹಂಕಾರದಿಂದ ಅವರು ದೂರ್ವಾಸ ಋಷಿಗೆ ಅವಮಾನ ಮಾಡಿದ್ರು. ದೂರ್ವಾಸ ಋಷಿ ದ್ವಾರಕಾ ನಗರಕ್ಕೆ ಬಂದು ಕೃಷ್ಣನ ಎದುರಿಗೆ ತನ್ನದಾದಂಥ ಎಲ್ಲ ಕಥೆಯನ್ನು ಕೂಡ ಹೇಳಿಕೊಂಡಿದ್ರು. ಕೃಷ್ಣ ಅವರಿಗೆ ನೀವು ಯಾವುದೇ ದುಃಖಕ್ಕೆ ಒಳಗಾಗಬೇಕಾದಂತಹ ಕಾರಣವಿಲ್ಲ, ನಾನು ನಿಮ್ಮ ಎಲ್ಲ ದುಃಖವನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದೆ. ಅದರಂತೆ ಆ ದೂರ್ವಾಸರಿಗೆ ಆ ಹಂಸದಿವಿಕರೇನು ಅವರ ಕೌಪಿನ ಮೊದಲಾದ ಹರಿದು ಹಾಕಿದ್ರು, ದಂಡಕಮಂಡಲವನ್ನು ನಾಶಪಡಿಸಿದ್ರು. ಅದೆಲ್ಲವನ್ನು ಕೂಡ ಮತ್ತೆ ಆ ದೂರ್ವಾಸರಿಗೆ ಒದಗಿಸಿಕೊಟ್ಟ ಕೃಷ್ಣ. ಆಮೇಲೆ ಹಂಸದಿವಿಕರ ಮೇಲೆ ದಂಡೆತ್ತಿ ಹೊರಟ. ಕುರುಕ್ಷೇತ್ರದಲ್ಲಿ ಹಂಸದಿವಿಕರು ಮತ್ತು ಕೃಷ್ಣರ ನಡುವೆ ಯುದ್ಧ ಆಯಿತು. ಹಿಡಿಂಬ ಅನ್ನುವಂಥ ಒಬ್ಬ ರಾಕ್ಷಸ ಹಂಸದಿವಿಕರ ಅನುಯಾಯಿ ಆತ. ಅವನನ್ನ ಕೃಷ್ಣ ಕೊಂದು ಹಾಕಿದ. ಮುಂದೆ ಆ ಹಂಸದಿವಿಕರ ಅವಸಾನದ ಕಥೆಯೂ ಕೂಡ ಅಲ್ಲೇ ವರ್ಣಿತ ಆಗಿದೆ. ಅದಾದ ಬಳಿಕ ಬರುವಂತ ಕಥೆ ಅಂದ್ರೆ ಬಾಣಾಸುರನ ಕಥೆ. ಬಾಣಾಸುರ ಶಿವನ ಶ್ರೇಷ್ಠ ಭಕ್ತನಾಗಿದ್ದ. ಆತ ತನ್ನ ನಗರದಲ್ಲೇ ಶಿವ ಇರಬೇಕು ಅನ್ನುವಂಥ ಒಂದು ವರವನ್ನು ಕೂಡ ಕೇಳ್ಕೊಂಡಿದ್ದ. ಆತನ ಪುತ್ರಿಯಾದಂತಹ ಉಷಾ ಅನ್ನುವವಳು ತನ್ನ ಸ್ವಪ್ನದಲ್ಲಿ ಪಾರ್ವತಿಯ ನಿರ್ದೇಶನಕ್ಕನುಸಾರವಾಗಿ ಕೃಷ್ಣನ ಮೊಮ್ಮಗನಾದಂತಹ ಅನಿರುದ್ಧನನ್ನ ಮೋಹಿಸಿದಳು. ಅದರಂತೆ ಆ ಉಷಾಳ ಸ್ನೇಹಿತರಾದಂತಹ ಚಿತ್ರಲೇಖ ಅನ್ನುವವಳು ತನ್ನ ಮಾಯಾವಿದ್ಯೆಯಿಂದ ಕೃಷ್ಣನ ದ್ವಾರಕಾ ನಗರಕ್ಕೆ ಬಂದು ಅಲ್ಲಿ ಆ ಅನಿರುದ್ಧನನ್ನ ನೋಡಿ ಆತನನ್ನ ಕರೆದುಕೊಂಡು ಉಷಾದೇವಿಯ ಬಳಿಗೆ ಬಂದು ಅವರಿಬ್ಬರಿಗೂ ಕೂಡ ಗಾಂಧರ್ವ ವಿವಾಹವನ್ನ ಮಾಡಿಸಿದ್ರು. ಈ ಸಂಗತಿ ಬಾಣಾಸುರನಿಗೆ ತಿಳಿದು ಆತ ಆ ಅನಿರುದ್ಧನ ಮೇಲೆ ಯುದ್ಧವನ್ನು ಸಾರಿದ. ಅನಿರುದ್ಧನ ರಕ್ಷಣೆಗಾಗಿ ಸ್ವಯಂ ಶ್ರೀಕೃಷ್ಣನು ಕೂಡ ಬರಬೇಕಾಯಿತು. ಶೈವ ಜ್ವರ, ವೈಷ್ಣವ ಜ್ವರ ಅನ್ನುವಂಥ 2 ಜ್ವರಗಳು
ಆ ಜ್ವರಗಳ ಕಥೆಯನ್ನು ಕೂಡ ಅಲ್ಲಿ ನಾವು ನೋಡಿದ್ದೇವೆ. ಆ ಜ್ವರಗಳ ಪರಿಹಾರದ ಕಥೆಯಲ್ಲಿ ಒಂದೆರಡು ಶ್ಲೋಕಗಳು ಕೂಡ ಇದ್ದವು. ಆ ಶ್ಲೋಕಗಳನ್ನು ಪಠನ ಮಾಡುವವರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೂಡ ಆ ಜ್ವರ ಮಾಡಬಾರದು, ಪಠನ ಮಾಡುವವರು ಜ್ವರದಿಂದ ಪೀಡಿತರಾಗಬಾರದು ಅನ್ನುವಂಥ ಆದೇಶವನ್ನು ಕೃಷ್ಣ ಆ ಜ್ವರಕ್ಕೆ ಕೊಟ್ಟಿದ್ದ ಅನ್ನುವಂಥ ಕಥೆಯನ್ನು ನೋಡಿದ್ವಿ. ಅದಾದ ಬಳಿಕವೇ ಹರಿಹರ ಸ್ತೋತ್ರ, ಮತ್ತೊಮ್ಮೆ ಹರಿ ಮತ್ತು ಹರರ ನಡುವಿನ ಐಕ್ಯವನ್ನು ಸಾರುವಂಥ ಸ್ತೋತ್ರ ಒಂದು ಬಂದಿತ್ತು. ಹೀಗೆ ಈ ಎಲ್ಲ ಕಥೆಗಳು ಆದ ಬಳಿಕ ಕೃಷ್ಣನ ಅವತಾರದ ಸಮಾಪ್ತಿಗಿಂತ ಮೊದಲು ಕೃಷ್ಣನ ವಿಶಾಲವಾದಂಥ ಯಾದವರ ಪಂಗಡವೇನಿತ್ತು, ಆ ಯಾದವರು ಒಮ್ಮೆ ತಮ್ಮಲ್ಲಿನ ಒಬ್ಬನಿಗೆ ಸಾಂಬ ಅನ್ನುವನಿಗೆ, ಕೃಷ್ಣನ ಮಗ ಆತ, ಅವನಿಗೆ ಸ್ತ್ರೀವೇಷವನ್ನು ಹಾಕಿ ಋಷಿಗಳ ಸಮೀಪಕ್ಕೆ ಆತನನ್ನು ಕರೆದುಕೊಂಡು ಬಂದು, ಈ ಸ್ತ್ರೀ ಯಾವ ಮಗುವನ್ನು ಹೆರ್ತಾಳೆ, ನೀವು ಅದನ್ನು ತಿಳಿಸಬೇಕು ಅಂತ ಕುಚೋದ್ಯ ಮಾಡಿದರು. ಆಗ ಕುಪಿತರಾದಂಥ ಋಷಿಗಳು, ಈ ಸ್ತ್ರೀ ಒಂದು ಒನಕೆಯನ್ನ ಪ್ರಸವಿಸ್ತಾಳೆ, ಆ ಒನಕೆಯ ಮೂಲಕ ನಿಮ್ಮ ಸಮಗ್ರ ಯಾದವ ವಂಶದ ನಾಶ ಆಗುವುದಿದೆ ಅಂತ ಶಾಪ ಕೊಟ್ಟಿದ್ರು. ಆ ಶಾಪವನ್ನು ಕೇಳಿ ಉಗ್ರಸೇನ ಮಹಾರಾಜ ಒನಕೆಯನ್ನು ತರಿಸಿ ಅದನ್ನು ಕುಟ್ಟಿ ಪುಡಿ ಮಾಡಿಸಿ ಅದನ್ನೆಲ್ಲವೂ ಕೂಡ ಸಮುದ್ರದಲ್ಲಿ ಬಿಸಾಕಲಿಕ್ಕೆ ಹೇಳಿದ್ದಾರೆ. ಅದಾದ ನಂತರದ ಘಟನೆ ಏನಿದೆ, ದೇವತೆಗಳು ಕೃಷ್ಣನ ಬಳಿಗೆ ಬಂದು, ಕೃಷ್ಣನೇ ನೀನಿಲ್ಲಿಗೆ ಭೂಲೋಕಕ್ಕೆ ಬಂದು ಅವತರಿಸಿ 100 ವರ್ಷಗಳ ಮೇಲಾಗಿ ಹೋಗಿವೆ, ಹಾಗಾಗಿ ಭೂಭಾರದ ಹರಣಕ್ಕಾಗಿ ನೀನೇನು ಅವತಾರ ಮಾಡಿದ್ದಿ, ಆ ಅವತಾರದ ಸಮಾಪ್ತಿಯ ಕಾಲ ಈಗ ಬಂದಿದೆ, ಹಾಗಾಗಿ ನೀನು ಇನ್ನು ಪರಂಧಾಮಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಂತಹ ಕಥೆ ಇದೆ. ಈ ಘಟನೆಯ ಬಳಿಕವೇ ಕೃಷ್ಣ 12 ವರ್ಷದ ಒಂದು ಯಜ್ಞ ಮಾಡಿದ ಅನ್ನುವಂಥ ವರ್ಣನೆ ಇದೆ. ಕೃಷ್ಣ ನಿರ್ವಾಣಕ್ಕೆ ಹೋದಂಥ ಘಟನೆಯನ್ನು ಕೂಡ ಭಾಗವತಕ್ಕನುಸಾರವಾಗಿ ನಾವು ನೋಡಿದ್ವಿ. ಹರಿವಂಶದಲ್ಲಿ ಕೃಷ್ಣನ ಅವತಾರ ಸಮಾಪ್ತಿಯ ಕಥೆ ಇಲ್ಲ, ಆದರೆ ಕೃಷ್ಣನ ಜನನದಿಂದ ಆರಂಭಿಸಿ ನಿರ್ವಾಣದ ತನಕ ಕೃಷ್ಣನ ಸಮಗ್ರ ಕಥೆಯನ್ನು ನಾವು ಒಂದೇ ಸಂದರ್ಭದಲ್ಲಿ ನೋಡಬೇಕು ಅನ್ನೋ ದೃಷ್ಟಿಯಿಂದ ಭಾಗವತದಲ್ಲಿ ಬಂದಂತಹ ಕೃಷ್ಣನ ನಿರ್ವಾಣ ಏನಿದೆ ಆ ಘಟನೆಯನ್ನು ನಾವು ನೋಡಿದೆವು. ಯಾದವರೆಲ್ಲರೂ ಕೂಡ ತಮ್ಮ ಕುಟುಂಬಕ್ಕೆ ಬಂದಂತಹ ಶಾಪದ ಪರಿಹಾರಕ್ಕಾಗಿ ಸಮುದ್ರ ತೀರಕ್ಕೆ ಬಂದಿದ್ರು. ಆ ಸಮುದ್ರ ತೀರದಲ್ಲಿ ಎಲ್ಲರೂ ಕೂಡ ಯಥೇಚ್ಛವಾಗಿ ಭೋಜನ ಪಾನಾದಿಗಳನ್ನು ಮಾಡಿದರು. ಉನ್ಮತ್ತರಾದಂತಹ ಯಾದವರ ನಡುವೆ ಶುದ್ಧ ಕಾರಣಕ್ಕಾಗಿ ಕಲಹ ಪ್ರಾರಂಭ ಆಯಿತು. ಅವರು ತಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳಿಂದ ಪರಸ್ಪರ ಯುದ್ಧವನ್ನು ಮಾಡಿದರು. ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಮುಗಿದ ಮೇಲೆ ಆ ಸಮುದ್ರ ತೀರದಲ್ಲಿ ಬೆಳೆದಂತಹ ಜೊಂಡು ಹುಲ್ಲೇನಿತ್ತು, ಆ ಜೊಂಡು ಹುಲ್ಲನ್ನು ಕಿತ್ತು ಯುದ್ಧ ಮಾಡಿದರು. ಹಿಂದೆ ಯಾವ ಒನಕೆ ಈ ಯಾದವರ ಅಂತ್ಯಕ್ಕಾಗಿ ಆ ಸಾಂಬರ ಹೊಟ್ಟೆಯಿಂದ ಆವಿರ್ಭವಿಸಿತ್ತು, ಆ ಒನಕೆಯ ಚೂರುಗಳಿಂದ ಆ ಹುಲ್ಲು ಬೆಳೆದಿತ್ತು. ಆ ಹುಲ್ಲು ಎಲ್ಲವೂ ಕೂಡ ವಜ್ರದಂತೆ ಬಲಿಷ್ಠವಾಗಿತ್ತು. ಆ ವಜ್ರದಂತೆ ಬಲಿಷ್ಠವಾದಂತಹ ಹುಲ್ಲುಗಳನ್ನೇ ತೆಗೆದುಕೊಂಡು ಅವರೆಲ್ಲ ಪರಸ್ಪರ ಹೋರಾಟ ಮಾಡಿ ಕಸು ನೀಗಿದ್ರು. ಅದಕ್ಕಿಂತ ಮೊದಲೇ ಕೃಷ್ಣ ಪರಮಭಕ್ತರಾದಂತಹ ಪಂಚಪಾಂಡವರು ಕೂಡ ತಮ್ಮ ಕೌರವರ ಸಂಹಾರ ಇತ್ಯಾದಿಗಳನ್ನು ಮಾಡಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಪಡೆದುಕೊಂಡಿದ್ರು. ಸಾಮ್ರಾಜ್ಯವನ್ನು ಪಡೆದುಕೊಂಡು ಸುಮಾರು 35 ವರ್ಷಗಳಷ್ಟು ರಾಜ್ಯವನ್ನು ಅವರು ಆಳಿದ್ರು. ಕೃಷ್ಣನ ನಿರ್ವಾಣದ ಬಳಿಕವೇ ಅವರು ಎಲ್ಲರೂ ಕೂಡ ಸ್ವರ್ಗಾರೋಹಣ ಮಾಡಿದ್ರು ಅನ್ನುವಂಥ ಕಥೆ ಮಹಾಭಾರತದಲ್ಲಿದೆ. ಕೃಷ್ಣ ಒಮ್ಮೆ ತನ್ನ ಯಾದವ ವಂಶವೆಲ್ಲವೂ ಕೂಡ ನಿರ್ನಾಮ ಆದ ಬಳಿಕ ಒಂದು ವೃಕ್ಷದ ಕೆಳಗೆ ತಾನು ಕಾಲ್ಚಾಚಿ ಕುಳಿತುಕೊಂಡಿದ್ದ. ಆ ಕೃಷ್ಣನ ಕೆಂಪಾದಂತಹ ಅಂಗಾಲನ್ನು ನೋಡಿ ಇದು ಯಾವುದೋ ಒಂದು ಪ್ರಾಣಿ ಅಂತ ಭ್ರಮಿಸಿದಂತಹ ಒಬ್ಬ ಬೇಡರವನು ಒಂದು ಬಾಣವನ್ನ ಆ ಕೃಷ್ಣನ ಕಾಲಿಗೆ ಪ್ರಯೋಗ ಮಾಡಿದ. ಅದಾದ ಬಳಿಕ ಅಲ್ಲಿ ಕುಳಿತಿರುವಂಥದ್ದು ಪ್ರಾಣಿಯಲ್ಲ, ಹೊರತು ಶ್ರೀಕೃಷ್ಣ ಅನ್ನುವಂಥ ಸಂಗತಿ ಆತನಿಗೆ ಗೋಚರ ಆಯಿತು. ಆತ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ. ಅದನ್ನೇ ನೆಪವಾಗಿ ಮಾಡಿಕೊಂಡು ಕೃಷ್ಣ ಪರಂಧಾಮಕ್ಕೆ ಹೋದ ಅನ್ನುವಂಥ ಘಟನೆ ಭಾಗವತದಲ್ಲಿ ವರ್ಣಿತ ಆಗಿದೆ. ಅದರ ಮುಂದೆ ಇರುವಂಥ ಘಟನೆಗಳು ಹರಿವಂಶದಲ್ಲಿ ಬಂದಂಥ ಘಟನೆಗಳು, ಕಲಿಯುಗಕ್ಕೆ ಉಚಿತವಾದಂಥ ಧರ್ಮಗಳು, ಕಲಿಯುಗದಲ್ಲಿ ಹೇಗೆ ಧರ್ಮ ಭ್ರಷ್ಟ ಆಗಿರ್ತದೆ, ರಾಜರಾದವರು, ಪಂಡಿತರಾದವರು
ಯಾವ ರೀತಿಯಾಗಿ ಧರ್ಮ ಮಾರ್ಗವನ್ನು ಬಿಟ್ಟು ಕೇವಲ ಧನದ ಆಸೆಗಾಗಿ ತಮ್ಮ ಜೀವನವನ್ನ ಮಾರಿಕೊಳ್ತಾರೆ ಹಾಗೂ ದುಷ್ಕೃತ್ಯಗಳನ್ನು ಮಾಡ್ತಾರೆ ಎನ್ನುವಂತಹ ವರ್ಣನೆಯನ್ನ ಹರಿವಂಶಕ್ಕೆ ಅನುಸಾರವಾಗಿ ನಾವು ಗಮನಿಸಿದ್ದೆವು. ಅದೇ ಒಂದು ಸಂದರ್ಭದಲ್ಲೇ ಆ ಕಲಿಯುಗದ ಧರ್ಮದ ವರ್ಣನೆ ಆದ ಬಳಿಕವೇ ಹಿಂದೂ ಧರ್ಮದ ಮಹತ್ವ, ಹಿಂದೂ ಧರ್ಮದ ಉಳಿವಿಗಾಗಿ ನಾವೇನು ಮಾಡಬೇಕಾಗಿತ್ತು ಅನ್ನೋದನ್ನ ಗ್ರಂಥಕ್ಕೆ ಭಾಷ್ಯವಾದರೂ ಒಂದ್ಸರಿ ಹೇಳಿದ್ದೆ. ಪರಮ ಪೂಜ್ಯರಾದಂತಹ ಪೇಜಾವರ ಶ್ರೀಪಾದರು ಹಿಂದೂ ಧರ್ಮದ ಉಳಿವಿಗಾಗಿ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ನಾವೆಲ್ಲರೂ ಕೂಡ ಜಾತಿಯ ಪ್ರಭೇದಗಳನ್ನು, ವರ್ಗದ ಪ್ರಭೇದಗಳನ್ನು ಮೀರಿ ನಿಂತು ಹಿಂದೂ ಧರ್ಮದ ಉಳಿವಿಗಾಗಿ ಏನು ಶ್ರಮ ಪಡಬೇಕು ಅನ್ನೋದನ್ನು ಕೂಡ ಆ ಸಂದರ್ಭದಲ್ಲಿ ನಾವು ಗಮನಿಸಿದ್ದೆವು. ಹರಿವಂಶದಲ್ಲಿ ಬಂದಂತಹ ಘಟನೆ, ಆ ಬಳಿಕದ ಘಟನೆ, ಅದು ಜನಮೇಜಯನ ಅಶ್ವಮೇಧದ ಘಟನೆ. ಆ ಜನಮೇಜಯ ಅಶ್ವಮೇಧ ಆಗುವಂತೆ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ವೇದವ್ಯಾಸರ ಆತನಿಗೆ ಮೊದಲೇ ಹೇಳಿದ್ರು, ನಿನ್ನ ಅಶ್ವಮೇಧಯಾಗ ಪೂರ್ಣ ಆಗುವುದನ್ನ ಇಂದ್ರ ಸಹಿಸೋದಿಲ್ಲ, ಅದಕ್ಕಾಗಿ ಆತ ವಿಘ್ನಗಳನ್ನು ತಂದೊಡ್ಡಿದ್ದಾನೆ ಅಂತ ಹೇಳಿದ್ರು. ಹೀಗೆ ಆ ಜನಮೇಜಯನ ಅಶ್ವಮೇಧಯಾಗ ಇಂದ್ರ ಅದಕ್ಕೆ ತಂದೊಡ್ಡಿದಂತಹ ವಿಘ್ನ ಇತ್ಯಾದಿಗಳನ್ನು ಹರಿವಂಶಕ್ಕನುಸಾರವಾಗಿ ನಾವು ನೋಡಿದ್ದೆವು. ಅದೊಂದು ಸಂದರ್ಭದಲ್ಲಿ ಪ್ರಾಣಾಯಾಮವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ವಿಸ್ತಾರವಾದಂತಹ ವರ್ಣನೆಯನ್ನು ಕೂಡ ಅಲ್ಲಿ ನಾವು ಗಮನಿಸಿದ್ದೆವು. ಹೀಗೆ ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ, ಪದ್ಮಪುರಾಣದಲ್ಲಿ ಹೀಗೆ ಎಲ್ಲಾ ಕಡೆ ಬಂದಿರುವಂತೆ ಆ ಕೃಷ್ಣನ ಚರಿತ್ರೆ ಏನಿದೆ, ಕೃಷ್ಣನ ಜನನದಿಂದ ಆರಂಭಿಸಿ ಆತ ಪರಂಧಾಮಕ್ಕೆ ಹೋಗುವ ತನಕ ಏನು ವರ್ಣನೆ ಇದೆ ಅದನ್ನೆಲ್ಲವನ್ನು ಕೂಡ ಭಾಗವತ, ಹರಿವಂಶ ಮತ್ತು ಪದ್ಮಪುರಾಣ ಇತ್ಯಾದಿ ಗ್ರಂಥಗಳಿಗೆ ಅನುಸಾರವಾಗಿ ನಾವು ಗಮನಿಸಿದ್ದೇವೆ. ಅದಾದ ಬಳಿಕ ಕೊನೆಯ ಅಧ್ಯಾಯಗಳಲ್ಲಿ ಹರಿವಂಶದಲ್ಲಿ ಇರುವಂಥದ್ದು ಏನಂದ್ರೆ, ಹರಿವಂಶದ ಭವಿಷ್ಯ ಪರ್ವದ ಕೊನೆಯ ಅಧ್ಯಾಯಗಳಲ್ಲಿ ಕಥೆಯ ಸಂಗ್ರಹ ಇದೆ. ಆ ಕಥೆಯ ಸಂಗ್ರಹವನ್ನು ಕೂಡ ಎಲ್ಲ ಕೊನೆಯ ಘಟನೆಗಳ ತನಕ ನಾವು ಗಮನಿಸಿದ್ದೇವೆ.